ಈಗ ಮುಂದಿನ ಪ್ರಶ್ನೆ, ನಾವು ಏನನ್ನು ಅಧ್ಯಯನ ಮಾಡಬೇಕಂತ? ರಾಮಾಯಣ ಮಹಾಭಾರತಗಳನ್ನೇ ಈಗ ಅಧ್ಯಯನ ಮಾಡಬೇಕಾಗತ್ತೆ. ಯಾಕೆಂದರೆ ನಾವೀಗ ರೀಜನಲ್ ರಿಫ್ಲೆಕ್ಷನ್ಸನ್ನು ನಂಬ್ಕೊಂಡಿದ್ದೀವಿ. ರೀಜನಲ್ ರಿಫ್ಲೆಕ್ಷನ್ಸ್ ಅಂದರೆ ಪ್ರಾದೇಶಿಕ ಭಾಷೆಯ ಒಂದು ಪದಗಳು, ಪ್ರಾದೇಶಿಕ ಒಂದು ಭಾಷೆ, ನಾವು ಹೆಚ್ಚು ಅದರ ಮೇಲೆ ಇದ್ದೀವಿ. ಕನ್ನಡ ಆಗಿರಬಹುದು, ಇಂಗ್ಲೀಷ್ ಆಗಿರಬಹುದು, ಅಂದರೆ ಅದರ ಅನುವಾದ. ಅದರ ಅನುವಾದ, ಆ ಮೂಲವನ್ನು, ಇಲ್ಲ ನಮಗೆ ಮೂಲ ಬರಲ್ಲ, ಅರ್ಥ ಆಗಲ್ಲ ಸಂಸ್ಕೃತದಲ್ಲಿ, ನೀವು ಟೈಮ್ ಸ್ವಲ್ಪ ಕೊಡಬೇಕಾಗತ್ತೆ ಅದಕ್ಕೆ. ಯಾಕೆಂದರೆ ನೀವು ಈ ತನಕ ಇಂಗ್ಲೀಷನ್ನು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ ಬಿಕಾಸ್ ನೀವು ಅದರ ಜೊತೆಗೆ ಸಮಯ ಕಳೆದಿದ್ದೀರಾ. ಸ್ವಲ್ಪ ಸಮಯ ಕಳೆಯದೆ ಅದು ಹೇಗೆ ನಮ್ಮ ವಶ ಆಗುತ್ತೆ? ಗಂಡ ಹೆಂಡತಿಗೆ ಸಮಯ ಕೊಡದೆ, ಹೆಂಡತಿ ಗಂಡನಿಗೆ ಸಮಯ ಕೊಡದೆ, ಪರಸ್ಪರ ಅನುಬಂಧ ಅವಲಂಬನ ಅರ್ಥ ಹೇಗಾಗತ್ತೆ? ಅದೇ ರೀತಿ ಭಾಷೆಗೂ ಅಲ್ವಾ? ನನ್ನ ತಾಯಿ ಭಾಷೆಯ ಜೊತೆಗೆ ನಾನು ಟೈಮ್ ಕೊಡಬೇಕು. ಈಗೆಲ್ಲ ಇಲ್ಲ ನಮಗೆ ಅರ್ಥ ಆಗಿದೆ, ನಾವು ಅನುವಾದದ ಮೂಲಕ ಓದ್ತೀವಿ ಅಂತಾರೆ. ಅವ್ರು ಯಾವ ಉದ್ದೇಶದಿಂದ ಅನುವಾದ ಮಾಡಿದಾರೋ, ಯಾವ ರೀತಿ ಅನುವಾದ ಮಾಡಿದಾರೋ ನಮ್ಗೆ ಗೊತ್ತಿರಲ್ಲ. ಯಾಕೆಂದರೆ ನಾನು ಈ ಸೈಮಲ್ಟೇನಿಯಸ್ಲಿ ನಾನು ಹೇಳಬೇಕು ಅಂತಂದರೆ ರಾಜತರಂಗಿಣಿಯ ಅನುವಾದವನ್ನು ಕೆಲವು ನೋಡಿದ್ದೇನೆ ನಾನು. ಹಂಗಂದರೆ ಅದೊಂದು ಗ್ರಂಥ, ಬೇಡ ಭಗವದ್ಗೀತೆ ಅಂತ ಹೇಳ್ತೇನೆ ನಿಮಗೆ. ಭಗವದ್ಗೀತೆಯ ಅನುವಾದ ಅದರಲ್ಲಿ ನೋಡಿದಾಗ ಅಲ್ಲಿ ಮೂಲದಲ್ಲಿರೋದೇ ಬೇರೆ, ಇವರು ಅರ್ಥ ಮಾಡಿರೋದೇ ಬೇರೆ. ಅಯ್ಯೋ, ಕೌಟಿಲ್ಯ, ನಾನು ವಿಲ್ ಡ್ಯುರಾಂಟ್ ಅಂತ ಹೇಳಿ ಸ್ಟೋರಿ ಆಫ್ ಸಿವಿಲೈಸೇಷನ್ ಅಂತ, ಅವರು ಇಬ್ಬರು ಗಂಡ ಹೆಂಡಿರು, ವಿಲ್ ಡ್ಯುರಾಂಟ್ ಮತ್ತು ಏರಿಯಲ್ ಡ್ಯುರಾಂಟ್ ಅಂತ. ಆ ವಿಲ್ ಡ್ಯುರಾಂಟ್ ಮತ್ತು ಏರಿಯಲ್ ಡ್ಯುರಾಂಟ್ ಇಬ್ಬರು ಗಂಡ ಹೆಂಡತಿ ಸೇರಿ ಸುಮಾರು 1,500 ಪುಟದ 11 ಸಂಪುಟಗಳನ್ನು ಜಗತ್ತಿಗೆ ಕೊಟ್ಟಿದ್ದಾರೆ. ಸ್ಟೋರಿ ಆಫ್ ಸಿವಿಲೈಸೇಷನ್, ನಾಗರಿಕತೆಯ ಕಥೆ. ಅಷ್ಟು ದೊಡ್ಡ, ಹೌದು, ಪುಸ್ತಕ. ಇಬ್ಬರು ಬಹಳ ಕೆಲಸ ಮಾಡಿದವರು. ಅವರ ಆ ಶ್ರದ್ಧೆ, ಆ ಒಂದು ಜ್ಞಾನ ಪಿಪಾಸೆಗೆ ನಾವು ಮಣಿಯಲೇಬೇಕು. ಮತ್ತು ಅದನ್ನ ಇವತ್ತು ನಾವು ಉಪಯೋಗಿಸ್ಕೋತಾ ಇದ್ದೀವ? ಅದರ ಎಷ್ಟು ಎಳ್ಳಷ್ಟಾದರೂ ಇಲ್ಲ ಇಲ್ಲ, ನಾವು ನೋಡಿ ಗಂಭೀರವಾಗಿ ಯಾವುದನ್ನು ನೋಡ್ತಾ ಇಲ್ಲ ನಾವು. ಇಲ್ಲ, ಅದು ಯಾಕೆ ಹೇಳಿದ್ದು, ಚಾಣಕ್ಯನ ಅರ್ಥಶಾಸ್ತ್ರ, ಅವರು ಅಲ್ಲಿರೋದು ಬೇರೆ, ಇವ್ರು ಬರೆದಿರೋದು ಬೇರೆ. ಉದಾಹರಣೆಗೆ ಚಾಣಕ್ಯ ಕೆಲವೊಂದು ರಾಜಕೀಯದ ವಿಚಾರದಲ್ಲಿ, ಕೆಲವೊಂದು ಕ್ರಿಮಿನಲ್ಗಳನ್ನು ಹ್ಯಾಂಡ್ಲಿಂಗ್ ಮಾಡುವ ವಿಚಾರದಲ್ಲಿ ಏನಲ್ಲಿ ಹೇಳಿದ್ದಾನೆ ಅದನ್ನು ಇವರು ಅನುವಾದ ಮಾಡಿರೋ ರೀತಿ ಬೇರೆ. ಅಪ್ರಾಮಾಣಿಕರಲ್ಲ ಅವರು, ಅದು ಆ ಭಾಷೆಯ ಆಳ ಇಲ್ಲದೆ ಇರೋದ್ರಿಂದ ಆಗಿರುವಂಥದ್ದು. ಉದಾಹರಣೆ ಕೊಡ್ಬೋದಾ? ಸೊ ದ್ಯಾಟ್ ಅರ್ಥೈಸ್ಕೊ. ಉದಾಹರಣೆ ಬೇಕಷ್ಟು ಕೊಡಬಹುದು. ಈ ಆನೆಯ ದಂತವನ್ನು ಯಾರು ಕತ್ತರಿಸುತ್ತಾರೆ, ಆನೆಯ ದಂತವನ್ನು ಯಾರು ಕಿತ್ಕೊಳ್ತಾರೆ, ಆಗ ವನಪಾಲಕರಿಗೆ ದಂಡ ಕೊಡಬೇಕು ಅಂತ. ಇದು ತಲೆಬುಡ ಇಲ್ಲದ ಮಾತು ಅಂತ ಬಹಳ ಜನರಿಗೆ ಅನ್ನಿಸ್ಬಿಟ್ಟಿದೆ. ಅವ್ರಿಗೂ ಹಾಗೆ ಬರೆದಿದ್ದಾರೆ ಅವರು. ವಸ್ತುತಃ ಆನೆ ಒಂದು ಹೊಡೆದು ಕೂಡಲೇ ಸಾಯಲ್ಲ. ನೀವೆಷ್ಟೇ ದೊಡ್ಡ ನಳಿಗೆ, ತೋಟ, ಬಂದೂಕನ್ನು ಇಟ್ಕೊಂಡ್ರು ಆನೆ ಕೂಡಲೇ ಸಾಯಲ್ಲ. ಆನೆ ಸಾಯಲಿಕ್ಕೆ ಕನಿಷ್ಠ ಪಕ್ಷ ಕೆಲವು ಹೊತ್ತು ಬೇಕು, ಕೆಲವು ಗಂಟೆಗಳ ಕಾಲ ಬೇಕು. ಜೋರಾಗಿ ಕಿರ್ಚಲ್ವಾದು. ವನಪಾಲಕರು ಏನು ಮಾಡ್ತಾ ಇರ್ತಾರೆ, ಅದು ಸತ್ತ ಮೇಲೆ ಅದರ ಟಸ್ಕರ್ ಏನು ದಂತ ಇದೆ ಅದನ್ನು ಎಳಿಬೇಕು. ಅದನ್ನು ಕತ್ತರಿಸ್ಬೇಕಾದ್ರೆ ಜೋರು ಸೌಂಡು ಕೇಳಲಿಕ್ಕಾಗಲ್ಲ. ಅದನ್ನೆಲ್ಲ ಇಷ್ಟೆಲ್ಲ ಪ್ರಕ್ರಿಯೆ ಮಾಡುವಾಗ ವನಪಾಲಕ ಏನು ಮಾಡ್ತಿರ್ತಾನೆ ಅನ್ನೋದು ಪ್ರಶ್ನೆಗೆ ಅದು ಶುರುವಾಗಿದ್ದು. ನಾವು ತಿರುಗಿಸ್ಕೊಂಡಿರೋದು, ನಾವು ತಿಳ್ಕೊಂಡಿರೋದು ನೋಡ್ರಿ, ಯಾರೋ ತಪ್ಪು ಮಾಡಿದ್ರೆ ಯಾರಿಗೋ ಶಿಕ್ಷೆ. ಆನೆ ಸತ್ತರೆ ವನಪಾಲಕನಿಗೆ ಶಿಕ್ಷೆ ಕೊಡಬೇಕು, ಕೊಂದವನಿಗಲ್ವಾ? ಅವನ ಪ್ರಮಾದಕ್ಕೆ ಶಿಕ್ಷೆ ಅದು ಅಲ್ಲ. ಹೀಗೆ ಎಲ್ಲ ಹೆಚ್ಚು ಹೀಗೆ ಆಗಿರೋದು. ಮತ್ತು ಸಲ್ಯೂಷನ್ನು ಅಲ್ಲ, ಸಲ್ಯೂಷನ್ ಬೇರೆ. ಅನುವಾದದಲ್ಲಿ ಹೆಂಗಾಗಿದೆ ಅನ್ನೋದು ನಾನು ಹೇಳ್ತಾರೆ. ಕರೆಕ್ಟ್. ಅದರಿಂದಾಗಿ ನಾವು
ನಮ್ಮ ಪ್ರಾಚೀನ ಗ್ರಂಥಗಳನ್ನು ಓದುವಾಗ ಹ್ಮ್ ಮೂಲ ಎದುರುಗಡೆ ಇಟ್ಕೊಂಡು ಹ್ಮ್ ಹ್ಮ್ ಆ, ಪ್ರಾಮಾಣಿಕವಾಗಿ ಅದನ್ನು ಆ ಭಾಷೆಯನ್ನು ತಿಳಿದವರ ಹತ್ತಿರ ಚರ್ಚೆ ಮಾಡಬೇಕು. ಒಬ್ಬರ ಹತ್ರ ಅಲ್ಲ, ಒಂದು ಇಬ್ಬರು ಮೂರು ಜನರ ಜೊತೆ ಚರ್ಚೆ ಮಾಡಬೇಕಾಗತ್ತೆ. ಆಗ ಒಂದು ಸರಿಯಾದ ಜ್ಞಾನ ಅಂತ ಬರುತ್ತೆ.